ಐವಾದವರ ಕೂಡಿರಿ ಹಿರಿಯಾರ ಕೂಡಿರಿ ಅಲ್ಲ ಜನ ಸಣ್ಣ ದೊಡ್ಡವರ ಶಾಸ್ತ್ರ ಕುಂತ ಊಟ ಮಾಡಿ ಕುಂತೀರ ಬೆಳಗ್ಗೆ ನಾಷ್ಟ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಕಣ್ಣು ತೆಗೆದು ನೋಡ್ತೀರೇನ ಒಂದು ಲೈನ್ ಹೋತು ಅಂದ್ರ ಫೋನ್ ಹಚ್ಚೇ ಬಿಡ್ತಾರ. ಲೇ ಮಕ್ಕಳ ಡ್ಯೂಟಿ ಮಾಡ್ತಿರು ಕತ್ತಿ ಕಾಯ್ತಿರು ನಮ್ಮ ಊರಾಗ ಜಾತ್ರೆ ಐತಿ ಜಲ್ದಿ ಲೈನ್ ಹಾಕ್ರಿ ಅಂತಾರ. ಈ ಊರಾನ್ ಜನ ನಮ್ ಕೈಲಿ ಯಾವ ಬಾಯಲ್ಲಿ ಇಳಿಸ್ತಾರೋ ಯಾವ ಕೈಲಿ ಇಳಿಸ್ತಾರೋ ಅಲ್ರಿ ಕರೆಂಟ್ ನಮ್ ಕೈಯಾಗ ಐತ್ರ ಏನ್ ಮಾಡೋದ್ರಿ ಇರ್ಲಿ. ಬ್ಯಾಂಕ್ನಂತ ಲೋನ್ ಸ್ಯಾಂಕ್ಷನ್ ಮಾಡ್ತಾರ ಹಾಗೆ ಆಗತ್ತ ತಗೊಂಡ್ ಹೋದ್ರ
ಬಂದಳ ನೋಡ್ರಿ ರೀ ತಣ್ಣಗಾತ ನೋಡ್ರಿ. ಈಗ ನಮ್ಮ ಹೊರಗೆ ಕಳ್ಸ್ಕೊಂಡ್ರಿ ಅದೆಲ್ಲ ಬೊಬ್ಬಳ ಅಂತ ತಣ್ಣಗಾತ ನೋಡ್ರಿ. ಅಲ್ರಿ ರೀ ಮೇಡಮ ಹೋಗಿ ಹೋಗಿ ಅದನ್ನು ನಮ್ಮನ್ನ ಕೇಳ್ಬೇಕಾ? ಅದಕ್ಕ ಅಂತಾರ್ರಿ ಅಲ್ಲಿ ಕಾಂತೈತಿ ನೋಡಲ್ಲಿ ಚೋಟೆ ಪೂಲ್, ಆಚೆ ಕಡೆ ಕಡ್ಡಿ ಪೂಲ್, ನಟ್ ಬರ್ಕ್ ಐತಿ, ಲವರ್ ಪಾರ್ಕ್ ತೋರಿಸ್ತೀನಿ ನಿನಗೆ ಬೆಳಗ್ಗೆ ಹರುತ್ತೆ. ಪರವಾಗಿಲ್ಲ, ನೀವು ಇದೇ ಊರನ್ನೋರು ಏನ್ರಿ? ಹೌದು, ಈ ಡ್ರೆಸ್ ಹಾಕೊಂಡ್ರಲ್ಲ, ಏನ್ ಕೆಲಸ ಮಾಡ್ತೀರಿ? ನಾವು ಈ ಡ್ರೆಸ್ ಹಾಕೊಂಡು ರೈಲ್ವೆ ಇಂಜಿನಕ್ಕ ಇಡ್ಲಿ ಹೋಗ್ಯಾಕಿವಿ. ಇಡ್ಲಿ ರೀ ಮೇಡಮ್, ನಿಮ್ಮನ್ನ ಎಲ್ಲೇ ನೋಡ್ದಂಗ ಇದೀನಲ್ಲ, ನಾ ಈ ಊರಿಗೆ ಲೈಮನ್ ಮಾದೇಶ ಅಂದ್ರ ಎಲ್ಲರೂ ಕುಂತಾರ ನೋಡ್ರಿ. ಕೇಳವ್ರನ್ನ ಬೇಕಾರೆ ಪಿಂಜರ್ ಲಾಲ್ ಸಾಬ ಕಟ್ಟಿಗುಡು ಪರಶುರಾಮ ಅವ್ರು ಕುಂತರು PhD ಮುಗಿಸ್ಯಾರ ಮಕ್ಕಳು. ಅವ್ರು ಕೇಳ ಲೈಮನ್ ಮಾದೇಶ ಅಂದ್ರ ಈ ಊರ್ ಎಲ್ಲರೂ ಮಣಿ ಮಾತಾಗೈತಿ. ಇರ್ಲಿ ಬಿಡ್ರಿ, ನಮ್ದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಸ್ವಲ್ಪ ದಾರಿ ಬಿಡ್ತೀರೇನೆ? ದಾರಿ ಬಿಡುವ ನಾರಿ ನೀನ್ಯಾರು ಚೆಲುವಿನ ಚಿತ್ತಾರದ ಪೋರಿ, ಹೇಗೆ ಆಗು ಈ ಮುಂಗಾರು ಮಳೆಯಾಗ ಪರಾರಿ. ಕಾಲೇಜ ಮುಗಿಸಿ ಜನವರ ಮಾಡಿ ಗಜವಾಗ ಬರ್ತಾಳ, ಗಜವಾಗ ಬರ್ತಾಳ. ಅಲ್ರಿ ನಮ್ಮ ಮಳಿಕಟ್ಟಿ ಬಸಪ್ಪನ ಕಾಲದಾಗ ಒಂದ್ ಗಂಡಾಯಿಗೆ 4 ಹೆಣ್ಣಾಗಿ ಬರತ್ತಿತ್ತು ಅಂತ. ಈಗ ನಮ್ಮ ಕಾಲದಾಗ ಒಂದ್ ಹೆಣ್ಣಾಗೆ 3 ಗಂಡಾಯಿ ಬರಕತ್ತಾವ. ಅಲ್ರಿ ಇವ್ರು ಯಾರ ಅದಾರ್ಲಿ ಇವ್ರು ಬಹುಶಃ ಬನಶಂಕರ ಜಾತ್ರೆ ತಪ್ಸೋದ್ ಮೊದಲ ಕಾಣ್ತಿದ್ವಿ. ಯಾಕಪ್ಪ ನಿನ್ನೇನ್ರಿ ಎದ್ದೈತೇನು? ಹಾ ಎಬಸ್ತೇನೆ, ಅವನ್ ಎದ್ದೈತೇನ್ ಕೇಳತ್ತ. ಅದೇ ಎಬಸಕ್ಕ ಬಂದೇನೆ ನಾನೇ ಈಗ. ಯಪ್ಪ ನಿನ್ನ ಸಾಮಾನ್ ನೋಡಂಗ ಹೆದ್ರಿಕೆನ ಬಂತು. ಅಲ್ರಿ ಉತ್ತರ ಸಾಮಾನ್ ಹೊತ್ಕೊಂಡೋಗಿ ನೀವೇನ್ ಮಾಡಕ್ ಹೊಂಟಿರಿ? ವಾಜ್ಯಾಗೈತೆ ನಮ್ಮ ಸಾಮಾನ. ಇವು ನಮ್ಮ ಸಾಮಾನ ಅಂತಿದ್ದ ಸಾಮಾನ ಅಲ್ರಿ ಇವು.
ನಿಮ್ಮ ಕೇಸಿಂಗ್ ಪೈಪ್ನ್ಯಾಗ ಏನಾರು ಒಳಗ್ ಸಿಕ್ಕಾಕೊಂಡಿತ್ತಂದ್ರ ಏಕತುಂಬ ಹೊರಗೆ ಎಳೆದು ಹೋಗ್ತಿ ನಮ್ಮ ಸ್ವಾಮನ. ಅಲ್ರಿ ನಿಮ್ ಸಾಮಾನ್ ಒಳಗೆಲ್ಲ ಜಗ್ ಹತ್ತೈತಿ ಅದೇನ್ ಕೆಲ್ಸ ಮಾಡ್ತೈತ್ರಿ? ವಾರಕ್ಕೊಮ್ಮೆ ಆಯಿಲ್ ಚೇಂಜ್ ಮಾಡ್ತೀವಿ. ಆಯಿಲ್ ಟೈಟಾನಿಕ್ ಹೀರೋ ಇದ್ದಾಗ ಐತದ ನೋಡಿ ಅಂತದೈತಿ ಕದ ಕದ. ಅವ್ರು ಮೆಕ್ಕಿಂದ ಬರ್ತಾರೆ ಮಕ್ಕಳ ಮಾತ್ರ. ಸಾಹೇಬ್ರ ನಮ್ ದೊಡ್ಡ ಲೈಬನ್ ಸಾಹೇಬ್ರ ನಮ್ ದೊಡ್ಡ ಹರಿದೈತಿ, ನಮ್ಮತ್ ಮುರ್ಕೊಂಡೈತಿ, ನಮ್ಮದ್ ಕಟ್ಟಾಗೈತಿ, ಸ್ವಲ್ಪ ರಿಪೇರಿ ಮಾಡ್ತೀನಿ ಸ್ವಲ್ಪ ನೋಡ್ತೀನಿ ಅಂತಾರ. ಅಲ್ರಿ ನಿಮ್ದು ಸಾಮಾನು ಸಣ್ಣದೈತಿ ಅದ ಹೆಂಗ ಮ್ಯಾಕ್ ಏರ್ತೈತ್ರಿ? ಈ ಸಾಮಾನು ನಂದಲ್ಲ, ಮನ್ಯಾಗೈತಿ. ಒಳಗ್ ಮುರ್ಕೊಂಡದ ಸಹಿತ ಎಳ್ಕೊಂಬರ್ತದ ಅಂತ ಕಿಮ್ಮತ್ತಿನ ಸಾಮಾನು ಐತಿ ನಂದು. ನಿಮ್ ಸಾಮಾನ್ ಮುರ್ಕೊಂಡ ಬಿಡ್ಲಿ ಏನಬ್ಲ ಅಂತ ನಮ್ಮಲ್ಲಿ ಸ್ವಲ್ಪ ದಾರಿ ಬಿಡ್ರಿ, ನಾವ್ ಹೋಗ್ಬೇಕು ಅರ್ಜೆಂಟ್ ಕೆಲಸ. ದಾರಿ ಬಿಡುವ ನಾರಿ ನೀನ್ ಯಾರು ಚೆಲುವಿನ ಚಿತ್ತಾರದ ಪೋರಿ. ನೀ ಹೇಗೆ ಆಗುವೆ ಮುಂಗಾರು ಮಳೆಯಾಗ ಪರಾರಿ. ಈಗ ಈಗ ಏನೈತಿ ಈಗ? ಈಗ ಚಾಲು ಆತ್ ನೋಡಿ, ಚಾಲು ಮಾಡಿ ಸರಿ ಹಿಡಿಸ್ಕೊ. ಬಂಗಾರ ಗಿಂಡಿ ನೀ ಬಾರ ಲಕ್ಷ್ಮಪುರ ಜಾತರಿ ಮಾಡ ನಾವು ಜೋರ. ಲಕ್ಷ್ಮಪುರ ಜಾತರಿ ಮಾಡ ನಾವು ಜೋರ.
ಹೌದು ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ನಮ್ಮ ಊರಿಗೆ? ಅಲ್ರಿ ಸಾಹೇಬ್ರ, ಮತ್ ಮೊನ್ನೆ ಕಾಯಿಪಲ್ಲೆ ಮಾರ್ಕೆಟ್ ಬದ್ಲಿಕಾಯಿ ಪುಟ್ಟಿಟ್ಟು ಕೂತಿದ್ರಲ್ಲ, ಇದ ಡ್ರೆಸ್ಸಿನ ಮ್ಯಾಗ ಇಲ್ಲಿ ಯಾಕೆ ಬಂದ್ರಿ? ನಿಮ್ಮಂತ ಮಕ್ಕಳು ಮದ್ಯಾಗ್ಲಿ ಎದರ್ಲಿ? ಒಂಟು ಹುಡುಗಿ ಮಧ್ಯಾಹ್ನದಾಗ ಕಾಟಾಕತ್ತೀರಲ್ಲ ಹೆಂಗ್ ಕಾಣತ್ತಂತೀನಿ ನಿಮ್ಮ ಕಣ್ಣಿಗೆ? ಸಾಹೇಬ್ರ, ಈಗ ಸ್ವಲ್ಪ ಚಾಲು ಮಾಡಿದ್ರೆ ಅಷ್ಟ್ರೊಳಗ ನೀವು ಬಂದ್ರಿ ನೋಡು. ಮಾದೇಶ, ಈ ಮಗದಲ್ಲಿ ಪೊಲೀಸರು ಸಕೊಂಬಂದ ನೀವ ಪಾಪ ಪಿಂಜಾರ ನಮ್ಮನ್ನ ಹೆದರ್ಸಿ ಬೆದರ್ಸಿ ಮುಂದಕ್ಕೆ ಕಳ್ಸಿ ತಮ್ಮ ಬಾಯನ್ ಹೊಲಸ್ ಕಳ್ಕೊಳ್ಳೋದು ಹೊಲಸ. ಅಲ್ಲ ಗದ್ಲಿಕ್ಕೆ ಆತ್ರ 50 ರೂಪಾಯಿ ಕೊಟ್ರು ಅಕ್ಕನ ಮಗ ಇವ ಚಿಲ್ಡ್ರ ನಿಂತೇಕ ಮುಚ್ಚಿರ್ಲೇ ಬಾಯಿನ, ನಾ ಯಾರನ್ನು ಕೇಳಿ ನೋಡ್ಲಿ ಬಾಯಿ ತುಂಬಾ ಹೇಳ್ತಾಳ. ಇವರು ನಮ್ಮಪ್ಪ ಅರ್ಥಾತ್ ಪಿತಾಜಿ. ಕ್ಯಾಜಿ ಪಿತಾಜಿ ಕ್ಯಾಜಿ ಸಾಹೇಬ್ರ ನಾವೇನ ಬರ್ತೀರ? ಯವ್ವ ನೋಡಿದ್ರ ಮೇಮದಕ್ಕೆ ನಿಮ್ ಮನೆ ಬಿಟ್ಟು ಬರಬಾರ್ದಂತ ಎಷ್ಟು ಸಲ ಹೇಳ್ತೀನಿ, ಕೇಳೋದೇ ಇಲ್ಲ ನೀನು. ಯಪ್ಪ ಏನಾಗೈತೆ ಅಂತ ಹೇಳ್ಕೊಳಕತ್ತಿ? ಅವ್ರಿಗೆ ನಾ ಏನಂದಿಲ್ಲ, ಅವ್ರು ನನಗೇನು ಅಂತಿಲ್ಲ. ಏನು ಆಗಿಲ್ಲ ಮೇಮದಕ್ಕೆ, ಏನಾರ ಆತಂದ್ರ ಆಯ್ತಪ್ಪ ಹೋಗೋಣ. ಹೋಗುದ್ರ ಒಂದ ಪೀಸ್ ಕಡೆಗೆ ಹೋಗ್ತೀನಿ. ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದೆ, ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದೆ. ಮಡಿದ ತಪ್ಪಿಗಾಗಿ ತಂದೆ, ಮಡಿದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದೆ. ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದೆ, ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದೆ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಅಯ್ಯೋ ನನ್ನ ಇಲ್ಲ. ಸ್ವತ್ಥವನ್ನು ಶವದಂತೆ ಸುಲಿಯಬೇಕೆಂದರೆ ಸುಳ್ಳೆಂಬ ಕೋಟೆಯಲ್ಲಿ ಹಿಡಿದು ನಿಲ್ಲಬೇಕು. ನ್ಯಾಯವನ್ನು ನೆಲದಲ್ಲಿ ತುಳಿಯಬೇಕೆಂದರೆ ಅನ್ಯಾಯ ಎಂಬ ಜೇಡರ ಬಲಿಯನ್ನು ಹೆಣೆಯಬೇಕು. ಈ ಮೋಸದ ತಂತ್ರ ಹೊಸದಿರಲ್ಲ ಈ ಮೇಘರಾಜನಿಗೆ. ಧರ್ಮ ನಮ್ಮ ತಾನು ಕೂಡಬೇಕಾದ ಪಂಚಾಯಿತಿ ಕಟ್ಟೆಯಲ್ಲಿ ಚಿತ್ತನೊಬ್ಬ ಬಡವ ಗಂಡ ತಾಯಿಯನ್ನು ಕೆಳಗಿಳಿಸಿದೆ ಮಗನೇ. ಏನು ನೀವು ನೆಮ್ಮದಿ ಉಸಿರನ್ನು ಬಿಡಬಾರದು. ನಿಮ್ಮ ಮನೆಯ ಮೇಲೆ ಪ್ರಯೋಗಿಸಿದ ಮೋಸದ ಅಸ್ತ್ರ ಶಿವರುದ್ರ ಶಿವರುದ್ರ, ನನಗೆ ಎದುರಾಗಿ ಊರಿನ ಹಣ್ಣೀರ ನೀನಾಗಬೇಕೆಂದ್ರೆ ನೋ ಈ ಇತಿಹಾಸದಿಂದ ಮರಿಯಾಗಿಸಿವೆ ನಿನ್ನ ಹೆಸರನ್ನು. ಇತಿಹಾಸ ಅದರ ಬದಲ ಕರ್ನೇವಾಲ ಮೈ ಜಮೀನ್ದಾರ.
ಆಯ್ತು ತಾನೆ? ಎಲ್ಲ ಬಾಂಬಾಟವನ್ನ ಆ ಮೈಸೂರಲ್ಲಿ ಎಸ್ಟೇಟಿನ ವ್ಯವಹಾರವನ್ನು ನಮ್ಮ ಮಾಸ್ತರ್ಗೆ ಹೇಳಿ ಬಂದಿರುವೆ. ಅದರ ಬಗ್ಗೆ ಚಿಂತಿಸಲೇಬೇಕಿರಲ್ಲ ಅಣ್ಣ. ಅಣ್ಣ, ಇನ್ನು ನಿನ್ನೊಂದೊಂದು ಮಾತು ಕೇಳಬೇಕೆಂದಿರುವೆ. ನಮ್ಮ ತಂದೆಯವರು ನಮ್ಮಿಂದ ಇಷ್ಟು ಬೇಗ ದೂರವಾಗಬೇಕಾದರೆ ಕಾರಣ ಏನು ಅಂತ. ತಮ್ಮ, ಆ ನೆನಪು ತೆಗೆಯಬೇಡ. ನನ್ನ ತಾತ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ. ಈ ಊರಿನ ಬಡಬಕರಿಯೇ ಧರ್ಮನೇ ಕಾರಣ. ವಿನಾಕಾರಣ ಹೇಳಿ ಹೇಳಿ ನನ್ನ ಬಾಯಿ ಮುಚ್ಚಬೇಡಣ್ಣ. ಅವರು ಬಡವರು, ನಾವು ಶ್ರೀಮಂತರು. ನಮ್ಮ ಮೇಲೆ ದ್ವೇಷ ಇಟ್ಟವರು ಸಾಧಿಸುವುದಾದ್ರೆ ಏನು? ಅಶೋಕ, ಅವರು ನಮ್ಮ ಮೇಲೆ ದ್ವೇಷ ಸಾಧಿಸಿ ಬಹುದಿನವಾಯಿತು. ಈ ಊರಿನ ನ್ಯಾಯದ ಕಟ್ಟಗ ಧರ್ಮನ ಎಂದು ಮುಖ್ಯ ಅಧಿಪತಿಯಾಗಿಕೊಂಡನು. ಅವನಿಗೆ ನಮ್ಮ ತಂದೆ ಕೊರಗಿ ಸತ್ತು ಹೋದರು. ಆ ಸೇಡಿನ ಜ್ವಾಲೆ ನಂದಬೇಕಾದರೆ ಅವರ ಸಂಸಾರ ಆನಂದ ಸಾಗರವಾಗಬಾರದು. ಒಬ್ಬೊಬ್ಬರಾಗಲಿ ಕಿಡಿಕಾರುವ ಆಧಾರವಾಗಬೇಕು. ಊರಿನ ವಿಷಯಕ್ಕೂ ನಮ್ಮ ತಂದೆಯ ಸಾವಿಗೂ ಯಾವ ಸಂಬಂಧವೂ ಇಲ್ಲ. ಪಾಪ ನ್ಯಾಯದ ದಾರಿಯಲ್ಲಿ ನಡೆಯುತ್ತಿರುವ ಮೇಲೆ ಕೆಟ್ಟ ನುಡಿ ಆಡುವುದು ನನಗೆ ಸರಿ ಹಿಡಿಸುವುದಿಲ್ಲ. ಯಾವುದಕ್ಕೂ ಮನುಷ್ಯ ವಿಚಾರಿಸಿ ನೋಡಬೇಕು. ಅಶೋಕ, ನೀನು ಪ್ರಪಂಚದ ಪುಟಗಳನ್ನು ತಿರುವಿ ನೋಡಿಲ್ಲ. ಯಾವ ಸಮಯದಲ್ಲಿ ಯಾವುದನ್ನು ತುಳಿಯಬೇಕು, ಯಾವುದನ್ನು ಸೃಷ್ಟಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ತಮ್ಮ, ಬ್ಯಾಂಕಿಗೆ ಹೋಗಿ ಹಣ ಡ್ರಾ ಮಾಡಿಕೊಂಡು ಬಾ. ಇದೀಗ ತಾನೇ ಬಂದಿರುವೆ. ಹಣದ ಅಡಚಣೆ ಈಗೇನು ಇಲ್ಲವಲ್ಲ. ನಿನಗೆ ಇರದಿದ್ದರೇನಾಯ್ತು, ನನಗಿದೆ ಅಲ್ಲ. ಆಯ್ತು, ಈ ಸದ್ಯ ಡ್ರಾ ಮಾಡಿಕೊಂಡು ಬರುವೆ ಹಣವನ್ನು. ಅಶೋಕ, ನನ್ನ ತಂದೆ ಸೋರುವ ಆಸ್ತಿಯನ್ನು ನಿನ್ನ ಹೆಸರಲ್ಲಿ ಬರೆದಿದ್ದೇನೋ ನಿಜ. ಆದರೆ ಪ್ರತಿಯೊಂದು ವ್ಯವಹಾರಕ್ಕೆ ನಿನ್ನ ಸಹಿ ಬೇಕಂದ್ರೆ ಅದು ನನಗೆ ಕಷ್ಟ. ಸಮಯ ಸಾಧಿಸಿ ನಿನ್ನ ಚರಿತ್ರೆಗೆ ಮಂಗಲ ಹಾಡಿ. ಅದೇ ಆಗಲಿಲ್ಲ ಧರ್ಮನ ಮಗ ಶ್ವೇತ. ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ನಮಸ್ಕಾರ ಜಮೀನ್ದಾರರಿಗೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್, ನಮಸ್ಕಾರ. ನಿನ್ನೆ ಬರಬೇಕಾದವರು ಏಕೆ ಲೇಟು ಅಂತ ಕೇಳಬಹುದೇ? ನಿಮಗೆ ಗೊತ್ತೇ ಇದೆಯಲ್ಲ, ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್. ನೀವು ಹೇಳಿದಾಗೆ ಆ ನೀಲಕಂಠನ ಮಗಳು ಕಮಲ ಇವಳೆ. ನಮಸ್ಕಾರ ಸರ್. ಈ ಊರ ಶ್ರೀಮಂತ ಮೇಘರಾಜ ಅಂದ್ರೆ ನೀವೇನಾ? ಹೌದಮ್ಮ, ಇವರೇ. ಇವರ ತಂದೆ ನಾನು ತುಂಬಾ ಸ್ನೇಹಿತರು. ಸಾಕಷ್ಟು ಹಣ ಖರ್ಚು ಮಾಡಿ ನನ್ನನ್ನು ಈ ತಾಲೂಕಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ. ಹೌದು, ನನಗೆ ಬೇಕಾದ ವಸ್ತು ಆ ಗಗನದಲ್ಲಿರಲಿ, ಅದನ್ನು ದಕ್ಕಿಸಿಕೊಳ್ಳುವವರೆಗೂ ನನಗೆ ನೆಮ್ಮದಿನಿಲ್ಲ. ಮೇಡಮ್, ನೀವು ತುಂಬಾ ಕಲಿತವರು. ನಿಮ್ಮ ವಾಸ್ತವ್ಯದ ಬಗ್ಗೆ ತಿಳಿಯಬಹುದೇ? ನೋಡಿ, ನನಗೆ ತಂದೆ ತಾಯಿ ಯಾರೇ ಇಲ್ಲ. ನಾನೊಬ್ಬಳು ಅನಾಥಳು. ಆದ್ರೆ ನನ್ನ ಅಜ್ಜಿ ಹಾಗೂ ನನ್ನ ತಮ್ಮನನ್ನ ಜೋಪಾನ ಮಾಡುವನೇ ನನ್ನ ಸೇರಿದೆ. ಆದ್ರೆ ಈ ಇನ್ಸ್ಪೆಕ್ಟ್ರೆ ನನಗೆ ಕೆಲಸ ಕೊಡಿಸಿ ಪುಣ್ಯ ಮಾಡಿಕೊಂಡಿದ್ದಾರೆ. ಆದ್ರೆ ಈ ಊರಿನಲ್ಲಿ ಅವಿನಾಶ್ ಅಂತ ಇದ್ದಾರಲ್ಲ, ಅವರು ನಾವು ಕೂಡ ಕಲಿತಾ ಇದ್ದೇವೆ ಅಷ್ಟೇ. ಅವಿನಾಶ್? ಓಹೋ,
ತುಂಬಾ ಒಳ್ಳೇದಾಯ್ತು. ಇದೀಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಊರಿಗೆ ಬೈತಾನೆ. ಹೋಗ್ಲಿ ಅವನ ಜೊತೆ ಸ್ನೇಹನ ಹಚ್ಚುವ. ಛೇ, ಛೇ. ನೋಡಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಹುಡುಗ ಅವನು. ಹೋಗ್ಲಿ ಬಿಡಮ್ಮ. ಹಾ ಶ್ರೀಮಂತರೇ, ನನಗೆ ಡ್ಯೂಟಿ ವೇಳೆ ಆಗಿದೆ, ನಾವಿನ್ನು ಬರಬಹುದೇ? ಆಯ್ತು ಇನ್ಸ್ಪೆಕ್ಟರ್, ಹೋಗಿ ಬನ್ನಿ. ನನ್ನ ಕೆಲಸಕ್ಕೆ ನಿಮ್ಮ ಉದಾರ ಗುಣವಿರಲಿ. ನಾಳೆ ದಿನ ನಾನೇ ನಿಮ್ಗೆ ಭೇಟಿ ಮಾಡುತ್ತೇನೆ. ಹೋಗಿ ಬನ್ನಿ. ನಮಸ್ಕಾರ ಶ್ರೀಮಂತರೇ, ನಾವಿನ್ನು ಹೋಗಿ ಬರ್ತೀವಿ. ಸುಖವಾಗಿ ಹೋಗಿ ಬನ್ನಿ. ಕಮಲ, ಕಮಲ, ನೀನು ಕೆಸರಿನಲ್ಲಿ ಅರಳುವುದಕ್ಕಿಂತ ನನ್ನ ಅರಮನೆಯಲ್ಲಿ ಅರಳಿಸಬೇಕೆನ್ನುವುದೇ ನನ್ನ ಆಸೆ. ನಾವು ಬಯಸಿದ ಹಕ್ಕಿ ನನ್ನ ತೋಟದಲ್ಲಿ ಹಾರಾಡಬೇಕು. ಇದು ಈ ಬಾಕುವ ನಾರಿಯನ್ನು ನನ್ನ ಹತೋಟದಲ್ಲಿಟ್ಟುಕೊಂಡು ನಾವು ಓದುವ ಪಾಂಡ್ಯನಾದಕ್ಕೆ ನಾಗಿನಿ ಅಂತ ಅರ್ಥನೆ ಮಾಡಲೇಬೇಕು. ಕಮಲ, ಮೇರಾ ಮಾಯಾ ಬಜರ್ ಮೇ ಮೇರಾ ಶಿಕಾರಿ ತೂ ಹೋ ಜಾಯೇಗಾ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯೇ ಇಲ್ಲವೇ? ಹೇಗಿದ ಆಡಲಿ ಹೇಳಿ ಹೋಗಲೇ? ಅಲ್ರಿ ಅವನವನ ಆ ಹುಡುಗಿನ ಎಲ್ಲೇ ನೋಡ್ದಂಗಾಗೈತಿ. ನನಗೆ ಯಾಕೆ ಆಕಿ ಮೇಲೆ ಸಂಶಯ ಬರಕತ್ತಿ. ಬರ್ಲಿ ಬರ್ಲಿ ಇತ್ತಾಗ ಬರಕತ್ತಾಳ ಬಿಂಕದ ಸಿಂಗಾರಿ. ಬಾ 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 ಬೇಡ ಬಾ, ಅವಶ್ಯಕತೆ ಬಾ, ಹೊತ್ತಾಗೈತಿ. ನಡೆದ್ರೆ
ನಿಮಿ ಅಲ್ಲಿ ನಿನ್ನೆರ ನೋಡಿದ್ದೆ ಕಂಡಿದ್ದಿ ಇವತ್ ನೋಡ್ರಿ ಹಿಂಗ್ಯಾಕ ಕಣಕತ್ತಿ ಅಪ್ಪ ಅಲ್ಲಿ ಯಾವ್ಯಾವ ಮೋಟರ್ದಾಗ ಎಲ್ಲೆಲ್ಲ ಸಾಲ್ಟ್ ಬರ್ತಾವ ಅಂತ ಕಂಡಿಡೋದು ಅದಕ್ಕೆ ಜೀವ ತುಂಬ ಮಗನ ಅದೀನಿ ಅಲ್ಲಿ ನನಗ ಆಡ್ತಾರ ಮಾತ್ರ ಓದಕ್ ಬಂದಿಲ್ಲ ನೀನು ಕರೆ ಹೇಳ ಮಾನ್ಯ ನಿಮ್ಮ ಅಪ್ಪ ಪೊಲೀಸ್ ಡ್ರೆಸ್ ಹಾಕಿಸಿ ನಮ್ಮನ್ನ ಹೆದರ್ಸಾಕ್ ಕರ್ಕೊಂಡ್ ಬಂದಿದ್ದೆ ಹೌದಲ್ಲ ಅದೆಲ್ಲ ನಿನಗೆ ಹೆಂಗ್ ಗೊತ್ತಾತ? ನಮ್ಮ ಉದ್ಯೋಗದಲ್ಲಿ ಅಪ್ಪ ಊರಿಗೆ ಯಾರ ಹೊಸಬ್ರು ಹುಡುಗಿಯಾರ ಬಂದಾರ ಅಂದ್ರ ಅವ್ರು ಎಲ್ಲಿಂದ ಬಂದಾರ ಯಾವ ಸಂಧಿವರೆಗೆ ಹೋಗಿ ಏನು ಮಾಡಿ ಬರ್ತಾರ ಅಂತ ತಿಳ್ಕೊಂಡ ಅವ್ರಿಗೆ ಮುಂದಿನ ದಾರಿ ತೋರಿಸ್ತೇವೆ ನಾವು. ಅಣ್ಣ ನಮ್ಮ ಅಪ್ಪನ ಇಷ್ಟ ಎಲ್ಲ ಗೊತ್ತೈತ ಅನ್ಬಾರ್ದ? ನಿಮ್ಮ ಅಪ್ಪನ ಸುದ್ದಿ ಯಾಕ್ಲಿ ಅಪ್ಪ ನಿಮ್ಮ ಅಪ್ಪ ನಮ್ಮ ಊರಾಗ ಒಂದ್ ತಾವ ಇಟ್ಟಿದ್ದ ಅದ್ರಾಗ ಆಕಿ ನಿಮ್ಮ ಹೋಗಲ್ಲ ತ್ರಿಪುರ್ ಸುಂದ್ರಿ ಆಕಿ ಸಲುವಾಗಿ ಲಾರಿ ಡ್ರೈವರ್ ಕಾಟ ತಾಳಾರ್ದ ಆ ಚಾ ದಾವತ್ ಬಾರ್ ಈಗ ಹೊಸದಾಗಿ ಚಾದಾಗ ಸುಳು ಬಣ್ಣ ನೋಡ ಮಡಿ ಒಂದು ಗಿಚ್ಚಿ ಗಿಲ್ಗಿಲಿ ಬಂತ. ಎಬಸಯ್ಯಪ್ಪ ನಿನ್ನ ಎಬಸ ಗಿಲಿಗಿಲಿ ಅಂತ ಗಿಲಿಗಿಲಿ ನಿನ್ನ ಎಬಸ ಸೊರ್ರ ಅದು ಮನ್ಯಾಗ ಮತ್ತೆ ಎಬಸ अंदर गए तो अम्मा बाहर गए तो पापा ನಡಕಿನ ಜಾಗ ಎಲ್ಲಿ ಹುಡುಗಿ ಹತ್ತಿ ಚಿಲ್ಲಿ ಪ್ಲಾಟ್ ಹೋಗುವಾಗ ನಡುವೂರಾಗ ದೊಡ್ಡದರ ಮಡಿಲಿ ಸಲುವಾಗಿ ಏನೇನು ನಡೆದ ಗೊತ್ತ ನಪ್ಪಗಣ ಊರಾಗ ಏನ್ ಹೇಳೋದಪ್ಪ ಏ ಬೆಲೆ ಕಿವಿ ಹಾಕಿದ್ರು ಬಿಡು ನೀವು. ಮನ್ಯಾರ ಈಕೆ ಸಲುವಾಗಿ ಆಹಾರ ಮಾಡ್ರಾಗ 9 ಮಣಿ ನೀರ್ ತಿತ್ತಿ ಕದ ಹಾಕ್ಯಾವ ಗೊತ್ತೈತಿ ನಮಗ ನಿನಗ ಅಲ್ಲಿ ಈಕೆ ಅಂತದೇನು ಕೆಲಸ ಮಾಡಲೇ ತಮ್ಮ ಮತ್ತೆ ಲೇ, ಎದ್ರ ಸಲುವಾಗಿ ಯಾರ ಸಲುವಾಗಿ ನಂದವು ಹೇಳಿದ್ರ ಅವ್ರಿಗೆ 6 ಮರ್ಕಸ್. ಅದನ್ನ ನಾನು ಕೇಳ ಮುಂದೆ ಕುಂತಾರೋಡ ಮಂದಿ ಅವ್ರ ಕೇಳವ್ರ ಹೇಳ್ತಾರೆ ಅಂತ ಬರ್ದಾಕ ಅಲ್ಲ ತಡಿಯೋ ಮಾರಯ್ಯ ಅಲ್ಲ ಮಾರಯ್ಯ ನನ್ ಸಲುವಾಗಿ ಕೂಳು ನೀರಿ ಬಿಟ್ರೆ ನಾ ಯಾಕೆ ಮಾಡ್ಬೇಕು? ಅಲ್ಲ ಅವ್ರವ್ರ ಗುದ್ದಾಡಿ ಹಂಗೆ ಹರ್ಕೊಂಡ್ರೆ ನಾ ಏನ್ ಮಾಡ್ಲಿ? ಈಕೆ ಹಂಗೆ ಅಷ್ಟ ಹರಿಸ್ಯಾಳ ಇನ್ನು ಸ್ವಲ್ಪ ಹೊತ್ತ ನಿಂತ್ರ ನಮ್ಮನ್ನ ಏನ್ ಹರಸ್ತಾಳ ಗೊತ್ತಿಲ್ಲ ಬರೀ ವಿಚಾರ ಮಗಣ ಯಾರು ಪ್ಯಾಂಟ್ ಅದಾವಪ್ಪ ಏ ಮಾದೇಶ ಅಲ್ಲ ನನ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ ಏನ ನನಗೂ 100 ಕಾಣಿಸ್ತಿರ್ತಾವ ಅದ್ರ ವಿಚಾರ ಮಾಡ್ಬೇಕು. ಹೌದು ಅದೆಲ್ಲ ಇರ್ಲಿ ಏನದ ಕೈಯಾಗ ಏನೇನ ಹಿಡ್ಕೊಂಡ್ ಬಂದಿಲ್ಲ ಇವು ಸಾಮಾನು ಇದ್ರೆ ಇದು ಚೆಕ್ ಮಾಡುದು ಏನ್ ಚೆಕ್ ಮಾಡ್ತೀವ ಮರೆಯ ಬಾಯ್ ಇತ್ತ ಬಾ
ಮತ್ ಬ್ಯಾರೆ ಎಲ್ಲಾರ ಏನ್ರ ಬ್ಯಾಡ ಅಲ್ಲ ಅಲ್ಲಿ ಬೇಡ ಇಲ್ಲೇ ಸ್ವಲ್ಪ ಕೈಯಾಗ ವಾಯರ್ ಹಾಕಿತ್ತು ಹೇಳಕೀಗ ನೋಡ ಹುಡುಗಿ ಇದನ್ನ ಒತ್ತಿಡಿದ್ನಿ ಅಂದ್ರ ಏನು ಸುಟ್ಟಾಯ್ತು ಏನು ಸುದ್ದ ಆಯ್ತು ಎಲ್ಲ ಈ ಮುಳಿ ಮ್ಯಾಗ ಗೊತ್ತಾಗತ್ತ ಮಗ. ಲಡ್ಡು ಕೂಡ ಸುಟ್ಟೈತೆ ಅಂತ ಚೆಕ್ ಮಾಡ್ತಿ ಯಾಕ ಲಬ ಹೊಯ್ಕೊಂಡು ಮಂದಿ ಕುಡಿಸಂದೇನ ಏ ಹಂಗ ಮಾಡ ಲವದ ಹೋಗ್ತಾನೆ ಮತ್ತ ಅಲ್ಲಿ ಓಡ್ ಹೋಗ್ಬೇಕಾಗತ್ತ ಅಲ್ಲಿಗೆ ಅಲ್ಲಿ ಬನಶಂಕರಿ ಜಾತ್ರೆಗೆ. ನೋಡು ಇದು ಹಂಗಲ್ಲಿದ ಇದು ನಿಮ್ಮ ಕೇಸಿಂಗ್ ಪೈಪ್ ಮೋಟರ್ ಬೋರ್ ಇರ್ತಲ್ಲ ಮೋಟರ್ನಾಗ ಬೋರ್ ಅದನ್ನ ಚೆಕ್ ಮಾಡೋ ಮಿಷನ್ ಐತಂದೆ ಚೆಕ್ ಮಾಡೋದು. ಹುಚ್ಚಬಾರಿಗೆ ಇಂಥ ಹರಿಯದ ಹೆಣ್ಣು ಮಕ್ಕಳಿಗೆ ಇಂಥ ರಸ್ತಾದ ಕರೆದ ಮಗನ ಹಂಗೆಲ್ಲ ಕೌನ್ಸಿಲಿಂಗ್ ಮಾತಾಡಿದ್ರ ಈ ಅಕ್ಕಡ ತಗೊಂಡ್ ಕಾವ್ ಹಾಸಿ ಬಿಡ್ತಾರ ಮಗ ನೀನು ಬಲೆ ಹುಷಾರಿ ಮಗನ. ಹೌದೌದು ಮತ್ತ ಹಂಗ ಬಿಟ್ಟಾರ ಏನೋಣ. ಹೌದು ಮತ್ತ ನೀ ಹಿಡ್ಕೊಂಡ್ ಬಂದಿಲ್ಲಿ ಇವು ಸಾಮಾನ ಇದರಿಂದ ನಮ್ಮ ಕೆಲಸ ಇವಿರ್ಲಿಲ್ಲ ಅಂದ್ರ ಅದ್ರಾಗ ನಿನ್ ಕೆಲಸ ಆಗೋದಿಲ್ಲ. ಏನು ನಡೆಯಂಗೇ ಇಲ್ಲ. ಇವು ಇದ್ರ ಮುಂದಿನ ತುದಿಗೆ ಎಟ್ಟು ತಿರುಗಿಬಿಟ್ಟಿವಿ ಅಂದ್ರ ಎಕ್ದಮ್ ಟೈಟ್ ಆಗಿಬಿಡ್ತಾವ. ನಟ್ 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 ತಿಳ್ಕೊ ಬೋಟ್ ಎಲ್ಲ ಹೊಡಿಬೇಡ ಅಂತ ನೀನು ಹೊಡಕ್ ಹೋಗ್ಬೇಡ ಡೈರೆಕ್ಟ್ ಆಗಿ ಟೈಟ್ ಅದಾವ. ಇದ್ರ ಮುಂದಿನ ತುದಿಗೆ ಎಟ್ಟು ತಿರುಗಿಬಿಟ್ಟು ಎಕ್ದಮ್ ಟೈಟ್ ಆಗಿಬಿಟ್ಟು ಆಗ ನಮಗ ಮುಂದೆ ಕೆಲಸ ಮಾಡಕ ಅಗ್ದಿ ಈಜಿ ಆಗತ್ತೆ. ಯಾಕಂದ್ರ ಆಗ ಹೊಸದಾಗಿ ಬಂದಿರ್ತಾವಲ್ಲ ಏನ ಆಗ ಹೊಸದಾಗಿ ಬಂದಿರ್ತಾವಲ್ಲ ಇದಕ್ಕೆ ಸಿಗಸಿ ಇದಕ್ಕೆ ಬೇಸಿಗೆ ಹಾಕಿ ತಿರುಗಿ ಬಿಟ್ವಿ ಅಂದ್ರ ಏಕದಮ್ಮ ಸಡ್ಲ ಆಗಿಬಿಡ್ತಾವ ಸಾಮಾನ. ಅವಾಗ ನಮಗ್ ಕೆಲಸ ಮಾಡಕ ತ್ರಾಸ ಆಗೋದಿಲ್ಲ. ಅಗ್ದಿ ಸಸಾರ ಆಗಿಬಿಡ್ತತಿ ಬೆಲೆ. ಸಂತನೆಂದರೆ ಯಾರು ತ್ರಾಸು ನನಗಾಗತ್ತ. ತ್ರಾಸ ನಿಮಗೆ ಯಾಕಾಗತ್ತ? ಅದ್ರ ತಿರುವಿ ಅದ್ರಾಗೇನು ಉಳ್ದೈತ್ಲೆ ನೋಡಿದ ಮಂದಿ ಏನಂತಾರ ಬಾಳ ಅಂದ್ರ ನಟ್ಟು ಬೋಟು ಸಡ್ಲಾಗ್ಯಾವಂತಾರ. ಹೌದು ಸಾಹೇಬ್ರ ರೇ ಚರಬಣ್ರ ಮಾನ್ಯ ಪೊಲೀಸ್ ಸಾಕೊಂಡ್ ಬಂದಿಲ್ಲ ಯಾರ ಮನಿ ತುಡು ಮಾಡಕ್ ಹೋಗಿದ್ರೆ ತಂದೆ ಮಗಳು ಎಲ್ಲೇ ಅಪ್ಪ ಅವತ್ತೇನಾಗಿತ್ತಂತಂದ್ರ ಪೊಲೀಸ ಪೂರ್ತಿ ತೋರ್ಸ್ಕೊಂಡು ನಮ್ಮ ಚಾದ ಅಂಗಡಿ ಬಂದ ನನ್ನ ಅರ್ಬಿ ಕಳೆದು ನನ್ನ ಅರ್ಬಿ ಹಾಕೊಂಡು ಹೋದ. ಮರುದಿನ ಮುಂಜಾನೆ ನನ್ನ ಮಗಳು ಅವನ ಅರ್ಬಿ ನನಗ ಹಾಕಿಸಿ ಹಿಂಗಾದ ಬಜಾರ್ದಾಗ ಕರ್ಕೊಂಡ್ ಬಂದ್ಲು. ಮುಂದೆ ಏನ್ ನಡೀತಂದ್ ನಿಮ್ಗ ಗೊತ್ತೈತಲ್ಲ. ಹಂಗಾರ ಹೌದು ನಾಳೆ ಆ ಮಗ ಬುಡ್ಬುಡಿಕೆ ಬರ್ತಾನ. ಬಂದ ಹಂಗೆ ಕಳೆದ ಒಳಗ್ ಹೋಗಿ ಗೂಟಕ್ ಸಿಗಿಸಿ ಅವಾಗೆ ಮತ್ತೆ ತಂದೆ ಮಗಳು ಇಬ್ರು ಹಿಡ್ಕೊಂಡ್ ಕುಂದಿರ್ತಾರೆ. ನಾವು ಮಂಗ್ಯನ ಮಗನ ಇಲ್ಲಿ ನೀವ್ ಎದಕ್ಕಿರ್ತೀರಿ ನಿಮ್ಮಂತ ಹಾಕಿ ಮುಂದಕ್ ನಡ್ರ ನಾವ್ ಕಳಿಸ್ತೀವಿ ತಂದೆ ಮಕ್ಕಳಿಬ್ರು. ಹೌದವ ಕಳಿಸಿ ಕರೆ ಹೌದವ ಕಳಿಸಿ ಕರೆ ಮುಂದೇನಾರ ಅಲ್ಲಪ್ಪ ನೀನೇ ಹೇಳ್ತಿಲ್ಲ ಮಾಲ್ ತಗೊಂಡ್ ಬಾ ಅಂತ ಹೇಳ್ತೇನಿಲ್ಲ. ಹೌದ್ವೇ ಈಗ ನಾ ಅಂಗಡಿ ಬಂದ್ ಮಾಡ್ಕೊಂಡ ಬಂದೇನಿ. ನೀ ಹೋಗಿ ಈಗ ಅಂಗಡಿ ತಗಿನ ಸಟ್ಟನ ಹೋಗಿ ಮಾಲ ತಗೊಂಡು ಪಟ್ಟನ ಬಂದ್ಬಿಡ್ತೀನಿ. ಹಿಂದ ಬರ್ಬೇಕಾ ಮತ್ತ ಹಿಂದ ಬರ್ತೀನಿ. ದೌಡ ಬಾ ಮತ್ತ ದೌಡ ಬರ್ತೀನಿ. ಹಿಂದೆ ಬಂದರೆ ವದೆ ಬೇಡ ಮುಂದೆ ಬಂದರೆ ಹಾಯ ಬೇಡ ನಿಮ್ಮ ತಂಗೆ ಮಾತಿಗೆ ತಪ್ಪಿ ನಡೆದರೆ ನಮ್ಮ ಅಕ್ಕನ ಮಗಳು ಎಂದು. ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅಪರಂಜಿ
ಹೋಗಿ ನಿನ್ ಡಬ್ರೆ ಚಟಾಕ್ ಚಬ್ರ ಮರಿ ಗಿರಿಮಿಟ್ ತಿರ್ಬೇಕು ರೆಡಿ ಇದೀವಿ ಎಂದ ಜಾಡ್ಸ ನೀವ್ ಗಿರ್ಮಿಟ್ ಮಾಡ ನಾ ಒಗ್ಗರಣೆ ಹೊಡಿತೇನೆ ಇಬ್ಬರು ಕೂಡ ಹೀರೋ ಚಂದಂಗ ಇಲ್ಲಂದ್ರ ನೀ ಎಂದರಿದ್ದೀನಿ